ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೀಡಿಯೋ ಮಾಡಿ ಅಂದರೆ ಇದು ವೀಡಿಯೋ ತೆಗೆದದ್ದು ಓಲ್ಡ್ ವೀಡಿಯೋ ನಾನು ತೆಗೆದದ್ದು. ಅದನ್ನಂತ ತುಂಬ ಟೈಮ್ ಆಯ್ತು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಏನಂದರೆ ಒಂದು ದೊಡ್ಡ ಒಂದು ವಿಷಯ ಆಗಿದೆ. ವಿಷಯ ಅಂದರೆ ಅಮಾವಾಸ್ಯೆ ದಿನ. ನಿಜ ಹೇಳಬೇಕಂದ್ರೆ ನಿಜ ಕೆಲವು ವಿಷಯ ನಮ್ಮ ಲೈಫಲ್ಲಿ ಆಗ್ತದಲ್ಲ, ಅದು ಎಂತ ಹೇಳ್ತಾರೆ ನಮಗೆ ಸ್ವಲ್ಪ ಅದು ಏನು ಹೇಳ್ತೇವೆ ಎಂಥಾದರೂ ಒಂದು ಸಿಗ್ನಲ್ ಮೊದಲೇ ಕೊಡ್ತದೆ. ನನಗೆ ಯಾವತ್ತು ಬೆಳಿಗ್ಗೆನೇ ದಿನವೇ ಒಂಥರ ಏನಂದರೆ ಒಂಥರ ಬ್ಯಾಡ್ ಎಂಥದೋ ಒಂದು ಆಗಿತ್ತು ನನಗೆ ಬೆಳಿಗ್ಗೆ. ನನಗೆ ಏನು ಹುಷಾರಿಲ್ಲದಾಗೆ ಆಗಿತ್ತು, ಹೆಲ್ತ್ ಒಂಥರ. ಅದ ನಂತರ ಏನಾಯಿತು, ಮಧ್ಯಾಹ್ನ ಒಂದು ಅದೇ ನಾನು ಮಧ್ಯಾಹ್ನ ಒಂದು 2-3 ಗಂಟೆಗೆ ನಾನು ಮತ್ತು ಹಸ್ಬೆಂಡ್ ಮನೆಗೆ ಬರುವಾಗ ಅಮ್ಮನಿಗೆ ಹುಷಾರಿಲ್ಲ ಅಂದರೆ ವಾಮಿಟಿಂಗ್ ಮಾಡಿ ನನಗೆ ಗೊತ್ತಿರಲಿಲ್ಲ. ಮಗು ಬೆಡ್ಡಲ್ಲಿತ್ತು, ಇವರು ಫುಲ್ ವಾಮಿಟಿಂಗ್ ಮಾಡಿ ಮತ್ತು ನಾನು ಬರುವಾಗ ಅಲ್ಲಿ ಮಲಗಿಕೊಂಡಿದ್ರು ಮಗು ಹತ್ರ. ಎಂತ ಆಗ್ತದೆ ಕೇಳುವಾಗ ಫುಲ್ ವಾಮಿಟಿಂಗ್ ಆಯಿತು. ಮತ್ತು ಎಂತ ಮಾಡೋದು, ಕಾರಲ್ಲಿ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅಷ್ಟು ನಮಗೆ ಟ್ರಾಫಿಕ್ ಎಲ್ಲ ಇರುವಾಗ, ಸಿಗ್ನಲ್ ಎಲ್ಲ ಇರುವಾಗ ಹೇಗೆ ಕರ್ಕೊಂಡು ಹೋಗೋದು, ಅಷ್ಟು ಬೇಗ ರೀಚ್ ಕೂಡ ಆಗೋದಿಲ್ಲ ಹಾಸ್ಪಿಟಲ್ಗೆ. ಮತ್ತೆಂತ ಮಾಡಿ ನಾನು ಆಂಬುಲೆನ್ಸನ್ನು ಕಾಲ್ ಮಾಡಿದೆ. ಆಂಬುಲೆನ್ಸ್ ಕಾಲ್ ಮಾಡುವಾಗ ಅವರು ವಿದಿನ್ 5 ಮಿನಿಟ್ಸಲ್ಲಿ ಬಂದರು. ನಿಜ ಹೇಳಬೇಕಾ, ನಾನು ದುಬೈ ಗೌರ್ಮೆಂಟಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಅವರನ್ನು ನಮ್ಮ ಹತ್ರ ಫೋನಲ್ಲಿ ಮಾತಾಡುವಾಗ ಕೂಡ ನಮ್ಮ ಹತ್ರ ಮಾತಾಡ್ತಿದ್ದು, ನಾವೆಲ್ಲಿ ಎಂತ ಆಗ್ತದೆ ಅನ್ಕಾನ್ಷಿಯಸ್ ಆಗ್ತೇವೆ ಅಂತ ಎಣಿಸಿ ನಮ್ಮ ಹತ್ರವೇ ಮಾತಾಡ್ತಿದ್ದೆ. ನಾನು ಫುಲ್ಲು ಏನಾಗಿದ್ದೀನಿ, ನಾನು ಎಂತ ಆಗಿದೆ ನನಗೆ ಗೊತ್ತಿರಲಿಲ್ಲ. ಅಮ್ಮ ಫುಲ್ಲು ಲಾಸ್ಟಿಗೆ ಎಂತ ಮಾತಾಡಲಿಕ್ಕೆ ಅಷ್ಟು ಇದಾಗ್ತಿದ್ರು. ಮತ್ತೆ ಬಂದರು, ಆ್ಯಂಬುಲೆನ್ಸ್ ಸರ್ವಿಸ್ ಬಂದು ಎಲ್ಲ ಕರ್ಕೊಂಡು ಹೋದರು. ಸ್ಪೀಡಲ್ಲಿ ಕರ್ಕೊಂಡು ಹೋಗಿ ಅವರ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದರು. ಮತ್ತು ನಾವು ಕಾರಲ್ಲಿ ಹೋಗಿದ್ದು. ನನಗೆ ಆದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕಾರಲ್ಲಿ, ಮಗು ಉಂಟಲ್ಲ, ಅಲೌಡ್ ಇಲ್ಲ ಕಾರಲ್ಲೆಲ್ಲ ಆ್ಯಂಬುಲೆನ್ಸಲ್ಲಿ ಕೂತ್ಕೊಳ್ಳಿಕ್ಕೆ. ಎಂಥ ಒಂದು ಸರ್ವಿಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ದುಬೈ ಗೌರ್ಮೆಂಟಿಗೆ. ಹಾಗೆ ಮತ್ತು ಮಗು ಇದೆಲ್ಲ, ಮಗುವಿಗೆ ಅಂದರೆ ಅದು ಕರ್ಕೊಂಡು ಹೋದಲ್ಲ, ಮತ್ತು ಸಂಜೆ ಡಿಸ್ಚಾರ್ಜ್ ಆಯಿತು. ಮಧ್ಯಾಹ್ನ ಕರ್ಕೊಂಡು ಹೋಗಿ ಸಂಜೆ ಡಿಸ್ಚಾರ್ಜ್ ಆಗಿ ಕರ್ಕೊಂಡು ಬಂದದ್ದು. ವಿಷಯ ಏನಂದರೆ ಅವರಿಗೆ BP ಮತ್ತು ಶುಗರ್ ಫುಲ್ ಹೈ ಆದದ್ದು. ಹಾಗೆ ನಮಗೆ ಎಂತ ಮಾಡೋದು, ಏಜ್ ಕೂಡ ಆಯ್ತಲ್ಲ ಅವರಿಗೆ. ಅಂದರೆ ಎಂಥದ್ದು ವಿಷಯ ಅಂತಲೇ ಗೊತ್ತಿಲ್ಲ, ಹೈ ಆದದ್ದು. ಹಾಗೆ ಅವರಿಗೆಲ್ಲ BP ಎಲ್ಲ ಇರಲಿಲ್ಲ, ಹೇಗೆ ಹೈ ಆಯಿತು ಅಂತ ಗೊತ್ತಿರಲಿಲ್ಲ. ಮತ್ತೆಂತ ಮಾಡೋದು, ಕರ್ಕೊಂಡು ಬಂದೆ. ಈಗ ರೆಸ್ಟಲ್ಲಿ ಇದ್ದಾರೆ, ಮಾಡ್ತಾರೆ ಕೆಲಸ, ಮಾಡಲಿಕ್ಕೆ ಅಷ್ಟು ಬಿಡೋದಿಲ್ಲ. ಸ್ವಲ್ಪ ಅವರಷ್ಟಕ್ಕೆ ಏನಾದರೂ ಇದ್ದರೆ ಮಾಡ್ತಾರೆ, ಅಡಿಗೆ ಅದೆಲ್ಲ ಮಾಡ್ತಾ ಇರ್ತಾರೆ. ಅದೇ ಹೇಳೋದು, ಒಂದು ದಿನ ಬಂದರೆ ಉಂಟಲ್ಲ, ಒಂದು ಕರಾಳ ದಿನ ಆಗಿದೆ ನನಗೆ. ನಾನು ನಿಜ ಹೇಳಬೇಕಂದ್ರೆ ಅದು ದಿನ ಮರೀಲಿಕ್ಕಿಲ್ಲ, ಅಷ್ಟು ಬೇಜಾರಾಗಿದೆ ನನಗೆ. ಏನಿಲ್ಲ, ಮಗು ಜೊತೆ ನಾನು ಮಧ್ಯಾಹ್ನ ಎಲ್ಲ ಆಟಾಡಿ ಅಷ್ಟು ಎಲ್ಲ ಒಳ್ಳೆಯದು ಗಮ್ಮತ್ತಲ್ಲಿದ್ದರು. ಅದೇ ಹೇಳೋದಲ್ಲ, ಈಗ ಇದ್ದ ಮನುಷ್ಯರು ಸ್ವಲ್ಪ ಹೊತ್ತುವಾಗ ಅವ್ರು ಏನು ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ಅಂದರೆ ನನಗೆ ತುಂಬ ಹೆದರಿಕೆ ಆಗಿತ್ತು. ಅಂದರೆ ಪಕ್ಕದಲ್ಲಿ ನಂದು ಅಕ್ಕನವರು ಯಾರೂ ಇರಲಿಲ್ಲಲ್ಲ, ಅವರಿದ್ದರೆ ನನಗೆ ತುಂಬ ಧೈರ್ಯ ಎಲ್ಲ ಹೇಳ್ತಾರೆ ಎಂತಾದರೂ. ಎಂತ ಮಾಡೋದು ಅವರಿಗೆ. ಮತ್ತು ಮನೆಯಲ್ಲಿ ಕೂಡ ನಾನು ಹೇಳಿಲ್ಲ. ಮನೆಯಲ್ಲಿ ಅಂದರೆ ನಾನು ನೈಟ್ ಹೇಳಿದ್ದು. ಆ್ಯಕ್ಚುಲಿ ತುಂಬ ಕಾಲ್ ಬಂದಿತ್ತು, ನಾನು ಹೇಳಿರಲಿಲ್ಲ. ನನ್ನ ಹಸ್ಬೆಂಡ್ ಮೊಬೈಲೆಲ್ಲ ವೈಫೈ ಆಫ್ ಇತ್ತಲ್ಲ, ಹಾಗೆ. ಮತ್ತು ಓಕೆ ಎಲ್ಲ ಕಾಲ್ ಮಾಡಿದೆ ನೈಟು. ಓಕೆ ಆಯಿತು. ಆ ದೇವರು ಹೇಳ್ತಿರಲ್ಲ, ಎಲ್ಲಿಯಾದರೂ ನಮಗೆ ಒಂದು ಹೆಲ್ಪ್ ಮಾಡ್ತಾನಂತ. ನಿಜ ಹೇಳಬೇಕು, ನಾನು ಆ ಟೈಮಲ್ಲಿ ನಿಜ ಹೇಳ್ತೇನೆ, ದೇವರು ನಾನು ದೇವರನ್ನು ನಂಬಿದ್ದೇನೆ. ನನಗೆ ತುಂಬ ಅಂದರೆ ಹೆಲ್ಪ್ ಮಾಡಿದ್ದಾರೆ. ನನಗೆ ಈ ಥರ ಸಿಚುವೇಶನ್ ಬರುವಾಗ ಹೇಗಿರಬೇಕು, ನಾನು ಕೂಡ ಏನಾದರೂ ಟೆನ್ಷನಲ್ಲಿ ಕೂಗ್ತಾ ಇದ್ದೆ, ಅಲ್ಲೇ ಇದ್ದರೆ ನಾನು ಎಂತ ಮಾಡಬೇಕಂತ ನನಗೆ ಗೊತ್ತಿಲ್ಲ. ಅಂದರೆ BP ಅಲ್ಲ ಡೇಂಜರ್ ಅದೆಲ್ಲ. BP ಎಲ್ಲ ಹೈ ಎಲ್ಲ ಆಗಬಾರ್ದು, ಯಾರಿಗೂ ಕೂಡ ಆಗಬಾರ್ದು. ಹಾಗೆ ಮತ್ತು ಆಯಿತು. ಮತ್ತು ಹಾಗೆ ಸ್ವಲ್ಪ ಮರುದಿವಸ ನಾವು ಸ್ವಲ್ಪ ಗ್ರೋಸರಿ ತಗೊಳ್ಳಿಗೆಲ್ಲ ಹೋದದ್ದು. ಅದು ಎಂತ ಇರಲಿಲ್ಲಲ್ಲ ಮನೆಯಲ್ಲಿ, ಎಲ್ಲಿ ಹೋಗಿರಲಿಲ್ಲ, ಯಾರ ಹತ್ರ ಕೂಡ ಹೇಳಿಲ್ಲ ನಾನು ಬೇಡ ಅಂತ, ಯಾರ ಹತ್ರ ಕೂಡ ಹೇಳೋದು. ಹಾಗೆ ಇದೆಲ್ಲ ಗ್ರೋಸರಿ ಎಲ್ಲ ಇದೆಲ್ಲ ನನಗೆ ಇದಕ್ಕೆ ಮಾಲಿಗೆ ಹೋಗೋದು ತುಂಬ ಇಷ್ಟ, ಮಾರ್ಕೆಟಿಗೆ. ಇಲ್ಲೆಲ್ಲ ನೋಡಿ ಎಷ್ಟು ಬಗ್ಗೆ ನಾವು ಬಟಾಣಿ ಕಡಲೆಯಲ್ಲಿ 2-3 ವೆರೈಟಿ ಅದರಲ್ಲಿ ಸಿಗ್ತದೆ. ಇದೆಲ್ಲ ನೋಡಿ, ಇದೆಲ್ಲ ದವಸ ಧಾನ್ಯ. ಅದೆಲ್ಲ ಇನ್ನೊಂದು ಸೈಡಲ್ಲಿ ಇದು ನಾವು ಶುಂಠಿ ಮಿಠಾಯಿ ಅಂತ ಹೇಳ್ತೇವಲ್ಲ, ಮೊದಲೆಲ್ಲ ಸಿಗ್ತಲ್ಲ, ಅದು ನನಗೆ ಅದು ನೋಡುವಾಗನೇ ಆಸೆ ಆಯಿತು. ಅದು ಕೂಡ ಸಿಗ್ತದೆ ಇಲ್ಲಿ, ಒಳ್ಳೆ ಫ್ರೆಶ್ಶಾಗಿ ಸಿಗ್ತದೆ ಎಲ್ಲ. ಈ ಥರ ಐಟಮ್ಸ್ ಎಲ್ಲ ಫ್ರೆಶ್ಶಾಗಿ ಅದು ನೋಡಿ ಹೇಗೆ ಉಂಟು ನೋಡಿ, ಎಷ್ಟು ಚೆಂದ ಉಂಟು ಅಲ್ಲಿ. ನನಗೆ ಆ ಮಾರ್ಕೆಟಿಗೆ ಹೋಗುವಾಗ ಅದೊಂದು ಸ್ಮೆಲ್ಲೇ ಫ್ರ್ಯಾಗ್ರೆನ್ಸೇ ಬೇರೆ ಇರ್ತದೆ. ಕಾಫಿ ಹುಡಿದು, ಚಹಾ ಹುಡಿದು ಸ್ಮೆಲ್ಲೆಲ್ಲ. ಇದರ ನಾನು ತಗೊಂಡದ್ದು ರಾಗಿ ಒಂದು ಸ್ವಲ್ಪ ಅವ್ರಿಗೆ ಕೊಡಲಿಕ್ಕೆ, ರಾಗಿ ಒಂದು ಸ್ವಲ್ಪ ಹುಡಿ ಮಾಡಿ ಎಲ್ಲ ಕೊಡುವ ಅಂತ. ಹಾಗೆ ಕಡಲೆ, ರಾಗಿ, ಬನಾನ ಎಲ್ಲ ರೆಸ್ಟ್ ಮಾಡಲಿ ಅಂತ. ಈಗ ರೇಟ್ ಅಂದರೆ ತುಂಬ ಹೈ ಆಗಿದೆ, ಮೊದಲಿನ ಹಾಗೆ ಇಲ್ಲ. ಇಷ್ಟು 4ಕ್ಕೆ ಎಷ್ಟು ಆಗಿದೆ ಗೊತ್ತು, 4-5 ಐಟಮ್ಗೆ ಸುಮಾರಾಗಿದೆ. ಹಾಗೆ ಈಗ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಉಂಟು. ರೋಡ್ ನೋಡಿ ಇನ್ನೆಲ್ಲ ಒಳ್ಳೆಯದಾಗ್ತದೆ, ಇಲ್ಲಿ ಸಿಟಿ ಎಲ್ಲ ಒಳ್ಳೆಯದಾಗ್ತದೆ ರೋಡೆಲ್ಲ.
ಹಾಗೆ ಮತ್ತು ಮಧ್ಯಾಹ್ನ ಎಂತ ಮಾಡಿ ಊಟಕ್ಕೆ ಬದನೆ ಅದು ಇವತ್ತಲ್ಲ ನಾನು ಹೇಳಿದೆಲ್ಲ ಒಂದು 2 ದಿವಸದ್ದು ನಾನು ಲಾಗಲ್ಲಿ ತೆಗ್ದದ್ದು. ಆದ್ಮೇಲೆ ಲಾಗ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಮಾಡಲಿಲ್ಲ ನಾನು. ಹಾಗಿದು ನಾನು ಪದಾರ್ಥ ಇದು ಒಗ್ಗರಣೆ ಎಲ್ಲ ಹಾಕಿ ಬದನೆ ಈ ಥರ ಮಾಡಿದರೆ ಕೂಡ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇದಕ್ಕೆ ಮೇಯ್ನ್ ಅಂದರೆ ಸಾಂಬಾರು ಪುಡಿ. ಆ್ಯಕ್ಚುಲಿ ಸಾಂಬಾರು ಪುಡಿ ನಾವು ಈ ಅಂಗಡಿಯಲ್ಲೆಲ್ಲ ಸಿಗೋದಿಲ್ಲ, ಅದು ಹಾಕಬೇಡಿ. ಮನೆಯಲ್ಲಿ ಹೋಮ್ ಮೇಡ್ ಮಾಡಿದ್ದೇವಲ್ಲ ಅದು ಸಾಂಬಾರು ಹುಡಿ ಹಾಕಿ. ಆ್ಯಕ್ಚುಲಿ ಇದಕ್ಕೆಲ್ಲ ನಮ್ಮ ಮ್ಯಾಂಗ್ಳೂರು ಸಾಂಬಾರು ಹುಡಿ ಚೆಂದ ಆಗೋದು. ಮತ್ತು ಬೇರೆ ನನಗೆ ಅಷ್ಟೇನು ಒಳ್ಳೆಯದಾಗಲ್ಲ. ಅಂದರೆ ನಮ್ಮ ಮ್ಯಾಂಗ್ಳೂರು ಸಾಂಬಾರು ಹುಡಿ ತುಂಬ ಪರಿಮಳ ಅಲ್ಲ ಅದು. ಇದು ಸಾಂಬಾರು ಹುಡಿ ಅಮ್ಮ ಮಾಡಿದ್ದು. ಇದು ನೋಡಿ, ಇದು ಎಷ್ಟು ಯಾವ ಐಟಮ್ ಬೇಕಾದರೆ ತರಕಾರಿ ವೆಜಿಟೇಬಲ್ ಮಾಡ್ತೇವಲ್ಲ ಅದಕ್ಕೆ ಹಾಕ್ಬೋದು. ಇದೊಂದು ನಾನು ಬಾಕ್ಸ್ ಉಂಟಲ್ಲ, ಆ್ಯಕ್ಚುಲಿ ಇದು ಇಷ್ಟು ಖಾಲಿ ಆಗಿದೆ. ಇದು ಮಾಡ್ತಾ ಇರ್ತಾರೆ, ಇದು ಖಾಲಿ ಆದದ್ದು ಫಸ್ಟಲ್ಲಿ ಎಷ್ಟು ಸಲ ಖಾಲಿ ಆಗಿದೆ. ಎಲ್ಲದಕ್ಕೆ ಯೂಸ್ ಆಗ್ತದೆ. ಇದಕ್ಕೆ ನೋಡಿ ಇದು ಸಾರು ಇಟ್ಟದ್ದು, ಹುಳಿ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕಿ, ಎಂತ ಬೇಡ ಅದಕ್ಕೆ ತರಕಾರಿ ಅಂತೆಲ್ಲ, ಅದಕ್ಕೆ ಸ್ವಲ್ಪ ಸಾಂಬಾರು ಹುಡಿ ಹಾಕಿದರೆ ಆಯಿತು, ಒಳ್ಳೆ ಟೇಸ್ಟ್ ಆಗಿದೆ. ಇದು ನಾವು ಊಟಕ್ಕೆ ವೈಟ್ ರೈಸಿಗೆ ಕೂಡ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಮನೆಯಲ್ಲೆಲ್ಲ ಮಾಡಿರ್ತಾರೆ, ಅಕ್ಕನವರೆಲ್ಲ ತಗೊಂಡು ಹೋಗ್ತಾರೆ. ತುಂಬ ಸ್ಮೆಲ್, ತುಂಬ ಪರಿಮಳ. ಸ್ವಲ್ಪ ಒಗ್ಗರಣೆ ಹಾಕುವ, ಒಗ್ಗರಣೆ ಹಾಕಿದರೆ ಆ ಸಾರು ಉಂಟಲ್ಲ ಅದು ಫ್ರೇಗ್ರೆನ್ಸ್ ತುಂಬ ಒಳ್ಳೆಯದಾಗ್ತದೆ. ಹಾಗೆ ಮತ್ತು ಈ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕೆ ಅಂತ ಹೋಗೋದಿಲ್ಲ, ನನಗೆ ಏನು ಹೇಳ್ತಾರೆ ಅದರ ಮನಸ್ಸು ಬೇಜಾರಾಗಿತ್ತು. ಈಗ ಸ್ವಲ್ಪ ಓಕೆ ತೊಂದರೆಯಿಲ್ಲ, ಪರವಾಗಿಲ್ಲ, 1 ವೀಕ್ ಆಗ್ತಾ ಬಂತು. ಸೊ ನಾನೇ ಸೈಲೆಂಟ್ ಇದ್ದರೆ ಮತ್ತು ಮನೆಯಲ್ಲೆಲ್ಲ ಸೈಲೆಂಟ್ ಆಗ್ತಾರೆ. ಸೊ ನಾನೇ ನನ್ನನ್ನು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ನೋಡೋದು, ಎಂತಾದರೂ ಮಾತಾಡಿ ಹಾಗೆ ಹೇಗೆ ಅಂತ ಮೈಂಡಲ್ಲಿ ಬೇರೆನೂ ಓಡ್ತಾ ಇರ್ತದೆ. ಹಾಗೆ ಆಗ್ತದೆ ನನಗೆ ತುಂಬ ಟೆನ್ಷನ್. ಅದು ಈ ಥರ ಎಲ್ಲ ಆಗಿದೆ. ನಮ್ಮನ್ನು 2-3 ಸಲ ಈಗ ನೋಡಿದ್ದೀನಿ, ಈ ಸಿಚುವೇಷನಲ್ಲಿ ನೋಡಿದ್ದೇನೆ, ನಾನೇ ಎದ್ದದ್ದು. ಆದರೆ ಈಗ ಇಲ್ಲಿ ನೋಡುವಾಗ ಎದುರಿಗೆ ಊರಲ್ಲಾದರೂ ಪರವಾಗಿ, ಆದರೆ ನನಗೆ ಇಲ್ಲಿದ್ದು ಸರ್ವಿಸ್ ನೋಡುವಾಗ ಆ್ಯಂಬುಲೆನ್ಸ್ ಇದೆಲ್ಲ ನಿಜ ಇದು ಬೆಸ್ಟ್ ಅಂತ ಎಣಿಸಿತು. ಒಂದು 5 ಮಿನಿಟ್ಸಲ್ಲಿ ಬಂದಿದ್ದಾರಲ್ಲ, ಅದೇ ನನಗೆ ತುಂಬ ಖುಷಿಯಾದದ್ದು. ಮತ್ತು ಬೇರೆ ಇಲ್ಲ. ಮತ್ತು ಇನ್ನೊಂದು ಸಾರು ಅಂದರೆ ಅದು ಸುಮ್ಮನೆ ಕುಡಿಲಿಕ್ಕೆ ಮಾಡಿದ್ದು, ಗ್ಲಾಸಲ್ಲಿ ಹಾಕಿ ಅದಕ್ಕೆ ಎಂತ ಹುಳಿ ಎಲ್ಲ ಹಾಕಿ, ಅದು ಮಾತ್ರ ತುಂಬ ಚೆಂದ ಆಗಿದೆ. ಅದಕ್ಕೆ ಎಂತ ಕುದಿ ಎಂತ ಹೇಳ್ತಾರೆ ಖಾಲಿ ಇದು ಎಂತ ಕಾಯಿ ಮೆಣಸು ಈರುಳ್ಳಿ ಎಲ್ಲ ಹಾಕಿ ಕೊತ್ತಂಬರಿ ಹಾಕಿ ಮಾಡಿದ್ದು ನೋಡಿ, ತುಂಬ ಎಮ್ಮೆ ಇರ್ತದೆ ಟೇಸ್ಟ್. ಇದು ಹೀಗೇ ಕುಡಿಬೋದು, ಭಾರಿ ಒಳ್ಳೆ ಆಗ್ತದೆ. ಇದು ಹುಣಸೆ ಹುಳಿ ಉಂಟಲ್ಲ ಅದೆಲ್ಲ ಹಾಕಿ ಮಾಡಿದ್ದು. ಸ್ವಲ್ಪ ಪೆಪ್ಪರೆಲ್ಲ ಹಾಕಿ, ಪೆಪ್ಪರ್ ಹಾಕಲಿಲ್ಲ, ಕಾಯಿ ಮೆಣಸೆ ಹಾಕಿದ್ದು, ತುಂಬ ಟೇಸ್ಟ್ ಇತ್ತು. ಓಕೆ ನಾನು ನನ್ನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಒಂದು ಒಳ್ಳೆಯ ಫಂಕ್ಷನ್ ಸ್ಟಾರ್ಟ್ ಆಗಿದೆ, ನೋಡುವ ಇನ್ನು ಬೇರೆ ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡ್ತಿರೋ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಲಾಗನ್ನು ನೋಡ್ತಿದ್ದೀರಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.